ದಿಸ್ ಈಸ್ ದ ಫಸ್ಟ್ ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ರೆಡಿಟ್ ಕಾರ್ಡ್ ಮಿಸ್ಟೇಕ್. ಸುಮ್ಮನೆ ಇಷ್ಟು ದುಡ್ಡನ್ನ ಖರ್ಚು ಮಾಡಿಬಿಟ್ಟು ಕ್ರೆಡಿಟ್ ಕಾರ್ಡ್ ಕಂಪನಿಗಳನ್ನ ಶ್ರೀಮಂತರಾಗಿಸುವ ಹುಚ್ಚು ನಮ್ಗೆ ಯಾಕೆ? ಒಂದು ರೆಡ್ ಫ್ಲಾಗ್ ಅಂತ ಕನ್ಸಿಡರ್ ಮಾಡ್ತಾರೆ, ನಿಮ್ಮ ಕ್ರೆಡಿಟ್ ಸ್ಕೋರ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ನೆವರ್ ಡೂ ದಿಸ್ ಮಿಸ್ಟೇಕ್. ನೆನಪಿರಲಿ ನಿಮಗೆ, ಕ್ರೆಡಿಟ್ ಕಾರ್ಡ್ ಅನ್ನುವಂತಹ ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್, ನೀವು ಅದನ್ನ ಹೇಗೆ ಬಳಕೆ ಮಾಡುತ್ತೀರಿ ಅನ್ನೋದ್ರ ಮೇಲೆ ಇಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತಾ ಅಥವಾ ನಿಮ್ಮ ಮೇಲೆ ಡೆಟ್ರಿಮೆಂಟಲ್ ಇಫೆಕ್ಟ್ ಹೊಂದುತ್ತಾ ಅನ್ನೋದು ಡಿಸೈಡ್ ಆಗುವಂತಹದ್ದು. ಈ ಕ್ರೆಡಿಟ್ ಕಾರ್ಡ್ ಅನ್ನೋದಿದೆಯಲ್ಲ, ಇದೊಂದು ರೀತಿ ಬ್ಲೇಡ್ ಇದ್ದ ಹಾಗೆ. ಇದನ್ನ ಸರಿಯಾಗಿ ಉಪಯೋಗ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಿದ್ರೆ ಇದನ್ನ ಶೇವ್ ಮಾಡೋದಕ್ಕೆ ಉಪಯೋಗ ಮಾಡಬಹುದು. ಇಫ್ ಯು ಡು ನಾಟ್ ನೋ, ಇದು ನಿಮ್ಮನ್ನ ಎರ್ರಾಬಿರ್ರಿಯಾಗಿ ಕಟ್ ಮಾಡಿಬಿಡುತ್ತೆ. ಇವತ್ತಂತೂ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕೆ ಗೊತ್ತಾ? ತುಂಬಾ ಕಂಪನಿಗಳು, ತುಂಬಾ ಕ್ರೆಡಿಟ್ ಕಾರ್ಡ್ಗಳು ಝೀರೋ ಮೇಂಟೆನೆನ್ಸ್, ಝೀರೋ ಆನ್ಯುವಲ್ ಫೀಸ್, ಲೈಫ್ ಟೈಮ್ ಫ್ರೀ ಅಂತೆಲ್ಲ ಹೇಳಿಕೊಂಡು ನಿಮ್ಮ ಬಳಿಗೆ ಬಂದು ಬಿಡುತ್ತವೆ. ಈ ರೀತಿಯ ಕಾರ್ಡ್ ಅನ್ನ ನೀವು ಹೇಗೆ ಬಳಕೆ ಮಾಡ್ತೀರಾ ಅನ್ನೋದ್ರ ಮೇಲೆ, ಈಸ್ ಇಟ್ ಆಕ್ಚುಲಿ ಲೈಫ್ ಟೈಮ್ ಫ್ರೀ ಅಥವಾ ನೀವು ಇದನ್ನ ಬಳಕೆ ಮಾಡಿಬಿಟ್ಟು ಅಸಲು ಬಡ್ಡಿ ಎರಡನ್ನೂ ತೀರಿಸ್ತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ, ಡಿಪೆಂಡ್ ಆಗಿರುತ್ತೆ. 90% ಜನ ಮಾಡುವಂತಹ ಕೆಲವೊಂದಿಷ್ಟು ಕ್ರೆಡಿಟ್ ಕಾರ್ಡ್ ಮಿಸ್ಟೇಕ್ಗಳು ಏನು, ಅದನ್ನು ಸರಿಪಡಿಸುವಂತಹ ವಿಧಾನ ಏನು, ಕ್ರೆಡಿಟ್ ಕಾರ್ಡ್ ಅನ್ನ ನಿಜವಾಗಿಯೂ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡೋದು ಹೇಗೆ, ಕ್ರೆಡಿಟ್ ಕಾರ್ಡ್ ಕಂಪನಿಗಳು ಕೂಡ ತಲೆಬಿಸಿ ಮಾಡಿಕೊಳ್ಬೇಕು ಆ ರೀತಿಯಲ್ಲಿ ಕ್ರೆಡಿಟ್ ಕಾರ್ಡ್ ಗಳನ್ನ ಬಳಸೋದು ಹೇಗೆ, ಎಲ್ಲ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಕೊಡ್ತೀನಿ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ನೀವು ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನು ಕೂಡ ಮಾಡಿ. ಈಗ ಮಾಡಬೇಕಾಗಿಲ್ಲ, ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಆದ ಮತ್ತೆ ಈ ವಿಡಿಯೋವನ್ನ ಲೈಕ್ ಮಾಡಿ. ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಈ ವಿಡಿಯೋಗೆ ಸ್ವಾಗತ. ತುಂಬಾ ಜನ ಮಾಡುವಂತಹ ಮೊಟ್ಟ ಮೊದಲ ಕ್ರೆಡಿಟ್ ಕಾರ್ಡ್ ಮಿಸ್ಟೇಕ್ ಏನು ಅಂತ ಹೇಳಿದ್ರೆ, ಅದರ ಕಂಪ್ಲೀಟ್ ಲಿಮಿಟ್ಗೆ ಕ್ರೆಡಿಟ್ ಕಾರ್ಡ್ ಅನ್ನ ಬಳಕೆ ಮಾಡುವಂತಹದ್ದು. ನಿಮ್ಗೆ ಇಲ್ಲಿ 2 ಪಾಯಿಂಟ್ ನಾನು ಹೇಳಬೇಕು. ನಿಮ್ಮ ಕ್ರೆಡಿಟ್ ಸ್ಕೋರ್ ನಲ್ಲಿ ಕ್ರೆಡಿಟ್ ಯುಟಿಲೈಸೇಷನ್ ರೇಷಿಯೋ ಅನ್ನುವಂತಹದ್ದು ಒಂದು ಫೀಲ್ಡ್ ಇರುತ್ತೆ. ಈ ಕ್ರೆಡಿಟ್ ಸ್ಕೋರ್ ಅಂತ ಹೇಳುವಂತಹದ್ದು ಸಿಬಿಲ್ ಸ್ಕೋರ್ ಅಂತಾನು ಅದನ್ನ ಕರೀತಾರೆ. ನಿಮ್ಗೆ ಯಾವುದಾದ್ರೂ ಲೋನ್ ಕೊಡಬೇಕಾದ್ರೆ ಇಂಟ್ರೆಸ್ಟ್ ರೇಟ್ ಡಿಸೈಡ್ ಮಾಡೋದಕ್ಕೆ ಇರುವಂತಹದ್ದು. ನಿಮ್ಮ ಕ್ರೆಡಿಟ್ ಸ್ಕೋರ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಕಮ್ಮಿ ಇಂಟ್ರೆಸ್ಟ್ ರೇಟ್ ನಲ್ಲಿ ನಿಮ್ಗೆ ಲೋನ್ ಸಿಗುತ್ತೆ. ಈ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಇಫೆಕ್ಟ್ ಮಾಡುವಂತಹ ಒಂದು ಪಾಯಿಂಟ್ ನಿಮ್ಮ ಕ್ರೆಡಿಟ್ ಯುಟಿಲೈಸೇಷನ್ ರೇಷಿಯೋ. ಅಂಡ್ ಭಾರತದಲ್ಲಿ 30% ಕ್ರೆಡಿಟ್ ಯುಟಿಲೈಸೇಷನ್ ಇದ್ರೆ ಅದನ್ನ ಆಪ್ಟಿಮಲ್ ಅಥವಾ ಒಳ್ಳೆಯ ಕ್ರೆಡಿಟ್ ಯುಟಿಲೈಸೇಷನ್ ಅಂತ ಹೇಳ್ತಾರೆ. 50% ಗಿಂತ ಹೆಚ್ಚು ಯಾವಾಗ ನೀವು ಕ್ರೆಡಿಟ್ ಯುಟಿಲೈಸೇಷನ್ ಅನ್ನ ಮಾಡ್ತೀರೋ ಅದನ್ನ ಒಂದು ರೆಡ್ ಫ್ಲಾಗ್ ಅಂತ ಕನ್ಸಿಡರ್ ಮಾಡ್ತಾರೆ. ನಿಮ್ಮ ಕ್ರೆಡಿಟ್ ಸ್ಕೋರ್ ಕಮ್ಮಿ ಆಗ್ತಾ ಬರುತ್ತೆ. ಕ್ರೆಡಿಟ್ ಕಾರ್ಡ್ಗೆ ಇದು ಹೇಗೆ ಅಪ್ಲೈ ಆಗುತ್ತೆ? ನಿಮ್ಮ ಬಳಿಯಲ್ಲಿ 1 ಲಕ್ಷ ಲಿಮಿಟ್ ಇರುವಂತಹ ಒಂದು ಕ್ರೆಡಿಟ್ ಕಾರ್ಡ್ ಇದೆ ಅಂತ ಆಲೋಚನೆ ಮಾಡಿ. ನೀವೀಗ ಏನ್ ಮಾಡ್ತಿರ್ತೀರಾ? 1 ಲಕ್ಷ ಕ್ರೆಡಿಟ್ ಲಿಮಿಟ್ ಇದೆ ಅನ್ನುವ ಕಾರಣಕ್ಕೆ 1 ಲಕ್ಷದವರೆಗಿನ ಪರ್ಚೇಸ್ ಅನ್ನ ಕ್ರೆಡಿಟ್ ಕಾರ್ಡ್ ಅಲ್ಲಿ ಒಂದೇ ತಿಂಗಳಲ್ಲಿ ಮಾಡಿಬಿಡ್ತೀರಾ. ಡೋಂಟ್ ಡೂ ದ್ಯಾಟ್. ನಿಮ್ಮ ಕ್ರೆಡಿಟ್ ಲಿಮಿಟ್ ನ 30% ಯುಟಿಲೈಸೇಷನ್ ಮಾಡಿದಾಗ ಮಾತ್ರ ಅಥವಾ ಅದಕ್ಕಿಂತ ಕಮ್ಮಿ ಯುಟಿಲೈಸೇಷನ್ ಅನ್ನು ನೀವು ಮಾಡಿದಾಗ ಮಾತ್ರ ಅದು ನಿಮ್ಮ ಕ್ರೆಡಿಟ್ ಸ್ಕೋರ್ಗೆ ಒಳ್ಳೆಯ ರೀತಿಯ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. 30% ಅಥವಾ 30% ಗಿಂತ ಕಮ್ಮಿ ಯುಟಿಲೈಸೇಷನ್ ಮಾಡಿ ಪ್ರತಿ ತಿಂಗಳು ಇದನ್ನೇ ಮಾಡ್ತಾ ಇದ್ರೆ 4-5 ತಿಂಗಳಲ್ಲಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಹೆಚ್ಚಾಗೋದನ್ನ ನೀವು ನೋಡ್ತೀರಾ. ಕ್ರೆಡಿಟ್ ಕಾರ್ಡ್ ಅನ್ನ ಫುಲ್ ಯುಟಿಲೈಸ್ ಮಾಡುವಂತಹದ್ದು ಅದು ಒಂದು ಮಿಸ್ಟೇಕ್. ಇದರಿಂದ ಇನ್ನೊಂದು ಪ್ರಾಬ್ಲಮ್ ಕೂಡ ಬರುತ್ತೆ. ಈಗ 1 ಲಕ್ಷ ಲಿಮಿಟ್ ಅನ್ನ ನೀವು ಇವತ್ತು ಎಕ್ಸಾಸ್ಟ್ ಮಾಡಿಬಿಟ್ರಿ ಅಂತ ಹೇಳಿದ್ರೆ ಮುಂದಿನ ತಿಂಗಳ ಬಿಲ್ ಬರಬೇಕಾದ್ರೆ ಅಷ್ಟು ದೊಡ್ಡ ಮೊತ್ತವನ್ನ ನೀವು ಅಲ್ಲಿಗೆ ಹಾಕೋದಕ್ಕೆ ದುಡ್ಡು ಅರೇಂಜ್ ಮಾಡಬೇಕು. ನಿಮ್ಮ ಸಂಬಳದಿಂದ ದುಡ್ಡನ್ನ ನೀವು ಅಲ್ಲಿಗೆ ಹಾಕ್ತಿದ್ದೀರಾ ಅಂತ ಹೇಳಿದ್ರೆ ಇದು ಮತ್ತೆ ಸೈಕಲ್ ರಿಪೀಟ್ ಆಗುತ್ತೆ. ಕ್ರೆಡಿಟ್ ಕಾರ್ಡ್ ಫುಲ್ಲಿ ಯುಟಿಲೈಸ್ಡ್, ಸಂಬಳ ಬಂದ ಕೂಡಲೇ ಕ್ರೆಡಿಟ್ ಕಾರ್ಡ್ಗೆ ತುಂಬು, ಮತ್ತೆ ಪುನಃ ಕ್ರೆಡಿಟ್ ಕಾರ್ಡ್ ಅನ್ನು ಆ ತಿಂಗಳ ಎಕ್ಸ್ಪೆನ್ಸ್ ಗಳನ್ನ ಮಾಡೋದಕ್ಕೆ ಉಪಯೋಗ ಮಾಡುವಂತ ಹೇಳುವಂತಹದ್ದು. ಇನ್ನೊಂದಿಷ್ಟು ಜನ ಮಾಡುವಂತಹ ತಪ್ಪೇನು ಅಂತ ಹೇಳಿದ್ರೆ, ಹೀಗೆ 1 ಲಕ್ಷ ಯುಟಿಲೈಸೇಷನ್ ಮಾಡಿರ್ತಾರೆ, ಕಂಪ್ಲೀಟ್ಲಿ ಕಾರ್ಡ್ ಅನ್ನ ಮ್ಯಾಕ್ಸ್ ಔಟ್ ಮಾಡಿರ್ತಾರೆ. ಕ್ರೆಡಿಟ್ ಕಾರ್ಡ್ ಕಂಪನಿಯವರು ನಿಮ್ಗೊಂದು ಒಳ್ಳೆ ಆಫರ್ ಕೊಡ್ತಾರೆ. ಮಿನಿಮಮ್ ಅಮೌಂಟ್ ಡ್ಯೂ ಅಂತ ಒಂದಿದೆ, ಅದನ್ನ ಫಿಲ್ ಮಾಡಿಬಿಡಿ ಸಾಕು, ನಿಮ್ಮ ಕ್ರೆಡಿಟ್ ಕಾರ್ಡ್ ಅನ್ನ ಮತ್ತೆ ಉಪಯೋಗ ಮಾಡಬಹುದು ಅಂತ. ನಿಮಗೂ ಅನ್ಸುತ್ತೆ, 1 ಲಕ್ಷ ಯುಟಿಲೈಸ್ ಮಾಡಿದ್ದೆ, ನಾನು 10,000 ಕಟ್ಟಿದ್ರೆ ಸಾಕು ಅಂತ ಬ್ಯಾಂಕ್ ಹೇಳ್ತಾ ಇದೆ, 10,000 ಮಾತ್ರ ಕಟ್ಟಿ ಬಿಡ್ತೀನಿ, ಉಳಿದದನ್ನ ಆರಾಮದಲ್ಲಿ ಕಟ್ಟಿಕೊಳ್ತೀನಿ ಅಂತ. ನಿಮ್ಗೆ ಒಂದು ಮಾತು ನೆನಪಿರಲಿ, ಕ್ರೆಡಿಟ್ ಕಾರ್ಡ್ ಕಂಪನಿಗಳು ದುಡ್ಡು ಮಾಡೋದು 2 ರೀತಿಯಲ್ಲಿ. ನೀವು ಪ್ರತಿ ಸತಿ ಸ್ವೈಪ್ ಮಾಡಿದಾಗ 2ರಿಂದ 2.5% ದುಡ್ಡನ್ನ ಅಥವಾ 1.5% ಇಂದ 2% ದುಡ್ಡನ್ನ ಆ ಸ್ವೈಪ್ ಮಾಡಿದಂತಹ ಅಂಗಡಿಯವರು ಸರ್ವಿಸ್ ಚಾರ್ಜ್ ಅಂತ ಹೇಳಿಬಿಟ್ಟು ಕ್ರೆಡಿಟ್ ಕಾರ್ಡ್ ಕಂಪನಿ ಕೊಡ್ತಾರೆ. ಆನ್ಲೈನ್ ನಲ್ಲಿ ಮತ್ತೆ ದೊಡ್ಡ ರಿಟೇಲ್ ಶಾಪ್ ಗಳಲ್ಲೆಲ್ಲ ಇದನ್ನ ಅವರೇ ಟೇಕ್ ಕೇರ್ ಮಾಡ್ತಾರೆ. ಸಣ್ಣ ಅಂಗಡಿಗೆ ನೀವು ಹೋಗ್ಬಿಟ್ಟು ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿದ್ರಿ ಅಂದ್ರೆ ಸರ್ 2% ಹೆಚ್ಚಾಗುತ್ತೆ ಅಂತ ಅವ್ರು ಹೇಳ್ತಾರಲ್ಲ, ಅದಿದೆ ಕಾರಣಕ್ಕೆ. ಅಂಡ್ ದಟ್ ಈಸ್ ಒನ್ ಆಫ್ ದೇರ್ ಪ್ರೈಮರಿ ಸೋರ್ಸಸ್ ಆಫ್ ಇನ್ಕಮ್. ಇನ್ನೊಂದು ಅತಿ ದೊಡ್ಡ ಸೋರ್ಸ್ ಆಫ್ ಇನ್ಕಮ್ ಫಾರ್ ಕ್ರೆಡಿಟ್ ಕಾರ್ಡ್ ಕಂಪನೀಸ್ ಯಾವುದು ಅಂತ ಹೇಳಿದ್ರೆ, ನೀವು ಹೀಗೆ ಮಾಡುವಂತಹ ಮಿನಿಮಮ್ ಪೇಮೆಂಟ್ ಅಂಡ್ ಉಳಿದಿರುವ ದುಡ್ಡಿಗೆ ಅವರು ಹಾಕುವಂತಹ ಇಂಟ್ರೆಸ್ಟ್.
ಒಂದು ಕ್ರೆಡಿಟ್ ಕಾರ್ಡ್ನ ಲೋನ್ ಅಥವಾ ಈ ರೀತಿ ನೀವು ಮಿನಿಮಮ್ ಪೇಮೆಂಟ್ ಮಾಡಿದಾಗ ಉಳಿದಂತಹ ಮೊತ್ತಕ್ಕೆ ಅವರು ಚಾರ್ಜ್ ಮಾಡುವಂತಹ ಇಂಟ್ರೆಸ್ಟ್ 35-40% ವಾರ್ಷಿಕವಾಗಿರುತ್ತೆ. ಅಂಡ್ ದಿಸ್ ಎಕ್ಸಾಕ್ಟ್ಲಿ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಅ ಡೆಟ್ ಟ್ರ್ಯಾಪ್. ನೀವು ಇದರಿಂದ ಹೊರಗೆ ಬರೋದು ಸಾಧ್ಯವೇ ಇಲ್ಲ. ತಿಂಗಳು 30-40% ದುಡ್ಡನ್ನು ನೀವು ಬರೀ ಇಂಟ್ರೆಸ್ಟ್ ಅಂತ ಕೊಟ್ಟುಕೊಂಡು ಹೋಗಿ ಆ ಕ್ರೆಡಿಟ್ ಕಾರ್ಡಿನ ಲೋನ್ ಅನ್ನು ಮುಗಿಸಬೇಕಾದ್ರೆ ಹೈರಾಣಾಗಿ ಹೋಗುತ್ತೆ. ಸೊ ನೆವರ್ ಡೂ ದಿಸ್ ಮಿಸ್ಟೇಕ್. ಒಂದು, ಮ್ಯಾಕ್ಸ್ ಔಟ್ ಮಾಡಬೇಡಿ ಕಾರ್ಡ್ ಅನ್ನ. ಇನ್ನೊಂದು, ಮ್ಯಾಕ್ಸ್ ಔಟ್ ಮಾಡಿದ್ರಿ ಅಂತ ಹೇಳಿದ್ರು ಕೂಡ ಮಿನಿಮಮ್ ಅಮೌಂಟ್ ಅಂತ ಹೇಳಿಬಿಟ್ಟು ಸ್ವಲ್ಪವೇ ದುಡ್ಡನ್ನ ಕಟ್ಟಿಬಿಟ್ಟು ಉಳಿದ ದುಡ್ಡನ್ನ EMI ಮೂಲಕ ಕಟ್ತೀನಿ ಅನ್ನುವಂತಹ ತಪ್ಪನ್ನ ಯಾವತ್ತೂ ಮಾಡಬೇಡಿ. ನಿಮ್ಗೆ ಗೊತ್ತಿದ್ದವ್ರು ಯಾರಾದ್ರೂ ಮಾಡ್ತಿದ್ದಾರೆ ಅಂದ್ರೆ ಅವರಿಗೂ ಮಾಡಬೇಡಿ ಅಂತ ಹೇಳಿ. ದಿಸ್ ಈಸ್ ದ ಫಸ್ಟ್ ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ರೆಡಿಟ್ ಕಾರ್ಡ್ ಮಿಸ್ಟೇಕ್. ಎರಡನೆಯ ತಪ್ಪು ತುಂಬಾ ಜನ ಮಾಡುವಂತಹದ್ದು ಪೇಮೆಂಟ್ ಅನ್ನ ಮಿಸ್ ಮಾಡುವಂತಹದ್ದು, ಲೇಟ್ ಪೇಮೆಂಟ್ ಅನ್ನ ಮಾಡುವಂತಹದ್ದು. ಇದು ಮತ್ತೆ ಪ್ರಾಬ್ಲಮ್ ಕೊಡುವಂತಹದ್ದು ಎಲ್ಲಿ ಅಂತ ಹೇಳಿದ್ರೆ, ಕ್ರೆಡಿಟ್ ಕಾರ್ಡ್ ಕಂಪನಿಗಳು ಇದನ್ನೇ ಕಾಯ್ತಾ ಇರ್ತವೆ, ಮಾಡ್ಲಿ ಇವನು ಅಂತ ಲೇಟ್ ಪೇಮೆಂಟ್ ಫೀಸ್ ಅಂತ ಹೇಳಿಬಿಟ್ಟು ಭಯಂಕರ ದುಡ್ಡನ್ನು ನಿಮ್ಮ ಮೇಲೆ ಎಳೆದು ಬಿಡ್ತಾರೆ. ಸುಮ್ಮನೆ ಕಾರ್ಡ್ ಕಂಪನಿಗಳಿಗೆ ಈ ರೀತಿಯ ದುಡ್ಡನ್ನ ಕಟ್ಟುವಂತಹದ್ದು ಕೂಡ ಮಾಡಬೇಡಿ. ಇವತ್ತು ತುಂಬಾ ಆಪ್ಗಳಿದ್ದಾವೆ. ನಾನು ಕ್ರೆಡ್ ಆಪ್ ಅನ್ನು ಉಪಯೋಗ ಮಾಡ್ತೀನಿ ಕ್ರೆಡಿಟ್ ಕಾರ್ಡ್ ಬಿಲ್ ಪೇ ಮಾಡೋದಕ್ಕೆ. ಅದರಲ್ಲಿ ನನಗೆ ಆಟೋಮ್ಯಾಟಿಕ್ ಆಗಿ ರಿಮೈಂಡರ್ ಕೂಡ ಬರುತ್ತೆ. ನನ್ನ ಬ್ಯಾಂಕ್ ನಲ್ಲಿಯೂ ಕೂಡ ನಾನು ಮ್ಯಾಂಡೇಟ್ ಅನ್ನ ಸೆಟ್ ಮಾಡಿದ್ದೀನಿ. ಈ ಕಾರಣಕ್ಕೆ ಯಾವ ಡ್ಯೂ ಡೇಟ್ ಇರುತ್ತೋ ಆ ದಿನ ನನ್ನ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಆಗಿಬಿಡುತ್ತೆ. ಸೊ ಇದನ್ನ ನೀವು ಕೂಡ ನೋಡಿಕೊಳ್ಳಿ. ಆಟೋಮೇಟ್ ಮಾಡೋದಕ್ಕೆ ಸಾಧ್ಯ ಇದೆ ಅಂದ್ರೆ ಮಾಡಿ, ಇಲ್ಲ ಅಂದ್ರೆ ಡೇಟ್ ಅನ್ನ ನೆನಪಿಟ್ಕೊಳ್ಳಿ. ಎರಡನ್ನೂ ಮಾಡಿದ್ರಿ ಅಂತ ಹೇಳಿದ್ರೆ ಲೇಟ್ ಪೇಮೆಂಟ್ ಆಗುವಂತಹದ್ದು ಅಥವಾ ಪೇಮೆಂಟ್ ಮಿಸ್ ಆಗುವಂತಹದ್ದು ತಪ್ಪುತ್ತೆ. ಇನ್ನೊಂದು, ಕ್ರೆಡಿಟ್ ಕಾರ್ಡ್ಗಳ ಮೂಲಕ ಕ್ಯಾಶ್ ವಿಡ್ರಾ ದಯವಿಟ್ಟು ಮಾಡಬೇಡಿ. ಯಾಕೆ? ಒಂದು, ಕ್ಯಾಶ್ ವಿಡ್ರಾವಲ್ ಅಂತ ಹೇಳಿಕೊಂಡು ಅದನ್ನ ಪ್ರಾಸೆಸ್ ಮಾಡೋದಕ್ಕೆ ಇವರು ಹೆಫ್ಟಿ ಆಗಿರುವಂತಹ ಒಂದಿಷ್ಟು ಫೀಸ್ ಅನ್ನ ಚಾರ್ಜ್ ಮಾಡ್ತಾರೆ. ಮತ್ತೆ ಪುನಃ ಇದರ ಮೇಲೆ ಇಂಟ್ರೆಸ್ಟ್ ಅನ್ನು ಚಾರ್ಜ್ ಮಾಡ್ತಾರೆ. ಎರಡನ್ನೂ ಕೂಡ ಮಾಡೋದಕ್ಕೆ ಹೋಗಬೇಡಿ. ಕ್ರೆಡಿಟ್ ಕಾರ್ಡ್ ದುಡ್ಡು ವಿಡ್ರಾ ಮಾಡೋದಕ್ಕೆ ಇರುವಂತಹ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲ. ಅದನ್ನ ಆ ರೀತಿಯಲ್ಲಿ ಉಪಯೋಗ ಮಾಡಬೇಡಿ. ಈ ಎರಡು ಪಾಯಿಂಟ್ ಅನ್ನ ಕೇಳಿಸಿಕೊಂಡವರು ಕೆಲವರು ಮಾಡುವಂತಹ ದೊಡ್ಡ ತಪ್ಪೇನು ಅಂತ ಹೇಳಿದ್ರೆ, ಅವರ ಬಳಿಯಲ್ಲಿ ಒಂದು ಕ್ರೆಡಿಟ್ ಕಾರ್ಡ್ ಇದೆ ಅಂದ್ರೆ ಅದನ್ನ ಕ್ಲೋಸ್ ಮಾಡ್ತೀನಿ ಅಂತ ಹೊರಟು ಬಿಡುವಂತಹದ್ದು. ಈ ತಪ್ಪನ್ನ ದಯವಿಟ್ಟು ಯಾರು ಕೂಡ ಮಾಡಬೇಡಿ. ಒಂದು, ಕ್ರೆಡಿಟ್ ಕಾರ್ಡ್ ತೆಗೆದುಕೊಳ್ಳುವಂತಹದ್ದೇ ಬೇಡ. ಇನಿಷಿಯಲಿ ಡಿಸೈಡ್ ಮಾಡಿ ನಾನು ಕ್ರೆಡಿಟ್ ಕಾರ್ಡ್ ತಗೊಳ್ಳಲ್ಲ ಅಂತ ಅದನ್ನ ಮುಟ್ಟುವ ಆಲೋಚನೆಯನ್ನೇ ಮಾಡಬೇಡಿ, ತಗೋಬೇಡಿ. ಈಗ ಆಲೋಚನೆಯನ್ನ ಮಾಡಿದ್ದೀರಾ, ಕ್ರೆಡಿಟ್ ಕಾರ್ಡ್ ಅನ್ನ ತೆಗೆದುಕೊಂಡಿದ್ದೀರಾ ಅಂತ ಹೇಳಿದ್ರೆ ಮತ್ತೆ ಅದನ್ನ ಕ್ಲೋಸ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆ ಗೊತ್ತಾ? ಮತ್ತೆ ನಾನು ಸಿಬಿಲ್ ಸ್ಕೋರ್ ಬಗ್ಗೆ ಮಾತಾಡ್ತೀನಿ. ಅದೇ ವಿಚಾರ ಏನು ಅಂದ್ರೆ, ಸಿಬಿಲ್ ಸ್ಕೋರ್ ನಲ್ಲಿ ಕ್ರೆಡಿಟ್ ಏಜ್ ಅಂತ ಹೇಳುವಂತಹದ್ದು ಒಂದು ಫ್ಯಾಕ್ಟರ್ ಇರುತ್ತೆ. ಇದು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ ನಿಮ್ಮ ಸಿಬಿಲ್ ಸ್ಕೋರ್ ಅನ್ನ ಡಿಸೈಡ್ ಮಾಡುವಾಗ. ಈಗ ನೀವು ಕ್ರೆಡಿಟ್ ಕಾರ್ಡ್ ಒಂದನ್ನ ಕ್ಲೋಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಕ್ರೆಡಿಟ್ ಏಜ್ ಇದ್ದಕ್ಕಿದ್ದಂತೆ ಕಮ್ಮಿ ಆಗಿಬಿಡುತ್ತೆ. 5 ವರ್ಷದಿಂದ ನಾನೊಂದು ಕ್ರೆಡಿಟ್ ಕಾರ್ಡ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದೇನೆ. ಆನ್ ಟೈಮ್ ನನ್ನ ಪೇಮೆಂಟ್ ಗಳೆಲ್ಲವೂ ಇದ್ದು ಅಂತ ಹೇಳಿದ್ರೆ ಕ್ರೆಡಿಟ್ ಏಜ್ 5 ವರ್ಷದ್ದಾಯ್ತು. ಅಂಡ್ ಆನ್ ಟೈಮ್ ಪೇಮೆಂಟ್ಸ್ ಇಸ್ ಅ ಪಾಸಿಟಿವ್. ಬಟ್ ನೀವು ಯಾವಾಗ ಈ ಕ್ರೆಡಿಟ್ ಕಾರ್ಡ್ ಅನ್ನ ಕ್ಲೋಸ್ ಮಾಡಿದ್ರು, ನಿಮ್ಮ ಕ್ರೆಡಿಟ್ ಏಜ್ ನಿಂದ ಆ 5 ವರ್ಷಗಳು ಹೋದವು, ಆ ಕ್ರೆಡಿಟ್ ಹಿಸ್ಟ್ರಿ ಕೂಡ ಹೋಗುತ್ತೆ. ಎರಡೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ನಿಮ್ಮ ಸಿಬಿಲ್ ಸ್ಕೋರ್ ನ ಮೇಲೆ ಮಾಡಿಬಿಡುತ್ತೆ. ಹಾಗಾಗಿ ನಿಮ್ಮ ಬಳಿಯಲ್ಲಿ ಒಂದು ಕ್ರೆಡಿಟ್ ಕಾರ್ಡ್ ಇದೆ ಅಂದ್ರೆ ಅದನ್ನ ಕ್ಲೋಸ್ ಮಾಡೋದಕ್ಕೆ ಹೋಗ್ಬೇಡಿ. ಇನ್ನೊಂದು 2 ವಿಚಾರಗಳಿರುವಂತಹದ್ದು ಏನು ಅಂತ ಹೇಳಿದ್ರೆ, ಇವತ್ತಿನ ಯುವ ಜನತೆ ಕ್ರೆಡಿಟ್ ಕಾರ್ಡ್ ಅನ್ನ EMIಗೋಸ್ಕರ ಫೋನ್ ತಗೊಳ್ಳಕ್ಕೆ ಅಂತ ಉಪಯೋಗ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಮಾಡಬೇಡಿ. ನೋ ಕಾಸ್ಟ್ EMI ಅಂತ ಹೇಳುವಂತಹದ್ದು ಇನ್ನೊಂದು ಸ್ಕ್ಯಾಮು. ಅದಕ್ಕೂ ಕೂಡ ಬೀಳಬೇಡಿ. ನೆವರ್ ಯೂಸ್ ಯೋರ್ ಕ್ರೆಡಿಟ್ ಕಾರ್ಡ್ ಫಾರ್ EMIs. EMI ಅಂತ ಹೇಳಿಕೊಂಡು, ಲೋನ್ ಅಂತ ಹೇಳಿಕೊಂಡು ಯಾವುದೇ ರೀತಿಯ ಇಂತಹ ಇನ್ಸ್ಟ್ರೂಮೆಂಟ್ಗಳಿಗೆ ನೀವು ನಿಮ್ಮ ಕ್ರೆಡಿಟ್ ಕಾರ್ಡ್ ಅನ್ನ ಉಪಯೋಗ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ 20-40% ನಷ್ಟು ಇಂಟ್ರೆಸ್ಟ್ ಅನ್ನ ನೀವು ಆ ಟ್ರಾನ್ಸಾಕ್ಷನ್ಗೆ ಪೇ ಮಾಡ್ತೀರಾ. ಸುಮ್ಮನೆ ಇಷ್ಟು ದುಡ್ಡನ್ನ ಖರ್ಚು ಮಾಡಿಬಿಟ್ಟು ಕ್ರೆಡಿಟ್ ಕಾರ್ಡ್ ಕಂಪನಿಗಳನ್ನ ಶ್ರೀಮಂತರಾಗಿಸುವ ಹುಚ್ಚು ನಮ್ಗೆ ಯಾಕೆ? ಆಯ್ತು, ಈಗ ಕ್ರೆಡಿಟ್ ಕಾರ್ಡಿನ ಎಲ್ಲಾ ಕೆಟ್ಟ ಗುಣಗಳನ್ನ, ಅವುಗಳನ್ನ ಹೇಗೆ ಬಳಸಬಾರದು ಅಂತ ಹೇಳೋದನ್ನ ನಾನು ಹೇಳಿದೆ. ಬಟ್ ಅದನ್ನ ಹೇಗೆ ಬಳಸಬೇಕು ಅಂತ ಹೇಳೋದು ಇನ್ನು ಉಳಿದಿರುವಂತಹ ಪಾಯಿಂಟ್ಸ್. ನಾನು ಏನನ್ನ ಪ್ರತಿ ತಿಂಗಳು ಮಾಡ್ತೀನಿ ನನ್ನ ಕ್ರೆಡಿಟ್ ಕಾರ್ಡ್ನಲ್ಲಿ ಇರುವಂತಹ ಅಡ್ವಾಂಟೇಜ್ಗಳು ಏನು ಅನ್ನೋದನ್ನ ನಾನು ನಿಮ್ಗೆ ಹೇಳಿಕೊಂಡು ಹೋಗ್ತೀನಿ. ನನ್ನದು 17ನೇ ತಾರೀಕಿಗೆ ಬಿಲ್ಲಿಂಗ್ ಆಗುವಂತಹ ಕ್ರೆಡಿಟ್ ಕಾರ್ಡ್. ಎವ್ರಿ ಮಂತ್ 17ನೇ ತಾರೀಕಿಗೆ ನನ್ನ ಬಿಲ್ಲಿಂಗ್ ಆಗುತ್ತೆ. 18ನೇ ತಾರೀಕಿಗೆ ನಾನು ನನ್ನ ಗ್ರಾಸರಿ ಪರ್ಚೇಸ್ಗಳನ್ನ, ಉಳಿದಿರುವಂತಹ ಯಾವುದಾದ್ರೂ ಒಂದಿಷ್ಟು ಎಕ್ಸ್ಪೆನ್ಸ್ಗಳನ್ನ, ಯಾವುದಾದ್ರೂ ಬಿಲ್ ಪೇಮೆಂಟ್ ಇದ್ರೆ ಅದೆಲ್ಲವನ್ನು 18ನೇ ತಾರೀಕಿಗೆ ಮಾಡ್ತೀನಿ. ಯಾಕೆ ಗೊತ್ತಾ? ನನ್ನ ನೆಕ್ಸ್ಟ್ ಬಿಲ್ಲಿಂಗ್ ಸೈಕಲ್ ಬರುವಂತಹದ್ದು 45 ದಿನ ಆದ್ಮತ್ತೆ ನನ್ನ ಡ್ಯೂ ಡೇಟ್ ಇರೋದು. 17ನೇ ತಾರೀಕಿಗೆ ಬಿಲ್ಲಿಂಗ್ ಆಯ್ತು ಅಂತ ಹೇಳಿದ್ರೆ 2ನೇ ತಾರೀಕಿಗೆ ನಾನು ಬಿಲ್ ಪೇಮೆಂಟ್ ಮಾಡ್ತೀನಿ. ಅದರ ಮುಂದಿನ
2ನೇ ತಾರೀಕಿಗೆ ನನ್ನ ನೆಕ್ಸ್ಟ್ ಡ್ಯೂ ಡೇಟ್ ಇರುವಂತಹದ್ದು. ಅಲ್ಲಿಗೆ ನನಗೆ 45 ದಿನದ ಕ್ರೆಡಿಟ್ ವಿಂಡೋ ಸಿಕ್ಕಿತು. 45 ದಿನಗಳ ಕಾಲ ನಾನು ಮಾಡಿರುವಂತಹ ಎಕ್ಸ್ಪೆನ್ಸಸ್ ಅನ್ನ ಯಾವುದೇ ಇಂಟ್ರೆಸ್ಟ್ ಚಾರ್ಜ್ ಮಾಡದೆ ಕ್ರೆಡಿಟ್ ಕಾರ್ಡ್ ಕಂಪನಿ ನನಗೆ ಕೊಡುತ್ತೆ. 45 ದಿನ ಆದ್ಮೇಲೆ ನಾನು ಅವರಿಗೆ ಅದನ್ನ ವಾಪಸ್ ರೀಪೇ ಮಾಡಿದ್ರಾಯ್ತು. ನನ್ನ ಬಳಿಯಲ್ಲಿ ರೀಪೇ ಮಾಡೋದಕ್ಕೆ ದುಡ್ಡಿದೆ ಅಂತ ಹೇಳಿದ್ರೆ 45 ದಿನಗಳ ಕಾಲ ನಾನು ಉಪಯೋಗ ಮಾಡ್ತಾ ಇರುವಂತಹ ಆ ಕಮೋಡಿಟಿ ನನ್ನೊಟ್ಟಿಗೆ ಫ್ರೀ ಆಗಿ ಇರುತ್ತೆ. ಅಂಡ್ ನನ್ನ ಬಳಿಯಲ್ಲಿ ಇರುವಂತಹ ಕ್ಯಾಶ್ ಅನ್ನ ನಾನು ಬೇರೆಲ್ಲಾದ್ರೂ ಡಿಪ್ಲಾಯ್ ಮಾಡಿಬಿಟ್ಟು ಏನಾದ್ರೂ ಬೇರೆ ಒಂದಿಷ್ಟು ಖರ್ಚುಗಳಿಗೆ ಉಪಯೋಗ ಮಾಡಿಕೊಂಡು ಆ ದುಡ್ಡನ್ನ ಸರ್ಕ್ಯುಲೇಷನ್ ನಲ್ಲಿ ಇಡಬಹುದು. ನಾನು ಯಾವಾಗ ಈ ರೀತಿಯಲ್ಲಿ ದುಡ್ಡನ್ನ ಸರ್ಕ್ಯುಲೇಷನ್ ನಲ್ಲಿ ಇಡ್ತೀನೋ ಅದು ನನಗೆ ಲಾಭದಾಯಕವಾಗಿರುತ್ತೆ. ಬಟ್ ಮತ್ತೆ ನಿಮ್ಗೆ ನೆನಪಿರಲಿ, ನೀವು ಈ ರೀತಿ ಮಾಡುವಂತಹ ಖರ್ಚನ್ನ ಸರಿದೂಗಿಸಿಕೊಂಡು ಹೋಗೋದಕ್ಕೆ ದುಡ್ಡು ನಿಮ್ಮ ಬಳಿಯಲ್ಲಿ ಇರಬೇಕು. ಕ್ರೆಡಿಟ್ ಕಾರ್ಡ್ ನ ಮೂಲಕ ನೀವು ಪರ್ಚೇಸ್ ಮಾಡುವಂತಹ ಯಾವುದೇ ಕಮೋಡಿಟಿಯನ್ನ ನಿಮ್ಗೆ ಅಫೋರ್ಡ್ ಮಾಡೋದು ಸಾಧ್ಯ ಆಗಬೇಕು. ಕ್ರೆಡಿಟ್ ಕಾರ್ಡ್ ಮೂಲಕ ಬೈ ಮಾಡಿ, ಬಟ್ ಯು ಶುಡ್ ಬಿ ಏಬಲ್ ಟು ಬೈ ಇಟ್ ಈವನ್ ವಿದೌಟ್ ಅ ಕ್ರೆಡಿಟ್ ಕಾರ್ಡ್. ಅರ್ಥ ಮಾಡಿಕೊಳ್ಳಿ, 17,000 ರೂಪಾಯಿ ಏನೋ ಒಂದು ಐಟಮ್ ಇದೆ ಅಂತ ಹೇಳಿದ್ರೆ ನಿಮ್ಮ ಬಳಿಯಲ್ಲಿ 17,000 ಕ್ಯಾಶ್ ಇದೆ, ಐ ಕ್ಯಾನ್ ಬೈ ಇಟ್ ಅಂಡ್ ಐ ಕ್ಯಾನ್ ಅಫೋರ್ಡ್ ಇಟ್ ವಿದೌಟ್ ಅ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿ ಆದ್ರೆ ಕ್ರೆಡಿಟ್ ಕಾರ್ಡ್ ನ ಮೂಲಕ ಅದನ್ನು ಪರ್ಚೇಸ್ ಮಾಡಿ. ನಾನು ಮಾಡುವಂತಹ ಪ್ರತಿಯೊಂದು ಟ್ರಾನ್ಸಾಕ್ಷನ್, ಪ್ರತಿಯೊಂದು ಪರ್ಚೇಸ್, ಪೆಟ್ರೋಲ್ ನಿಂದ ಹಿಡಿದು ಮೊಬೈಲ್ ರೀಚಾರ್ಜ್ ನವರೆಗೆ ಪ್ರತಿಯೊಂದನ್ನು ನಾನು ಮಾಡೋದು ಕ್ರೆಡಿಟ್ ಕಾರ್ಡ್ ನ ಮೂಲಕವೇ. ಕೀಪಿಂಗ್ ಇನ್ ಮೈಂಡ್ 30% ಗಿಂತ ಕಮ್ಮಿ ನನ್ನ ಯುಟಿಲೈಸೇಷನ್ ರೇಷಿಯೋ ಇರುತ್ತೆ. ಇದು ಫಸ್ಟ್ ಪಾಯಿಂಟ್. ಇದರಿಂದ ಆಗುವಂತಹ ಉಪಯೋಗ ಏನು? ಇದರಿಂದ ಆಗುವಂತಹ ಉಪಯೋಗ, ನೀವು ಪ್ರತಿ ಸತಿ ಈ ರೀತಿಯಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಅನ್ನ ಸ್ವೈಪ್ ಮಾಡಿದಾಗ ನಿಮಗೊಂದಿಷ್ಟು ಕ್ರೆಡಿಟ್ ಪಾಯಿಂಟ್ಗಳು ಬರ್ತವೆ. ಇದು ಬಂದಿಲ್ಲ ಅಂತ ಹೇಳಿದ್ರೆ ಮೈಲ್ಸ್ ಟ್ರಾನ್ಸ್ಫರ್ ಆದ್ರೂ ಆಗುತ್ತೆ. ಅದು ಇಲ್ಲ ಅಂತ ಹೇಳಿದ್ರೆ ಪೆಟ್ರೋಲ್ ಕಾರ್ಡ್ ನಿಮ್ಮ ಬಳಿಯಲ್ಲಿದೆ ಅಂತ ಹೇಳಿದ್ರೆ ಫೈನಲಿ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಅದರಲ್ಲಿ ಒಂದಿಷ್ಟು ಪೆಟ್ರೋಲ್ ಅಕ್ಯುಮುಲೇಟ್ ಆಗೋದು ಸ್ಟಾರ್ಟ್ ಆಗುತ್ತೆ. ಇದೆಲ್ಲವೂ ಕೂಡ ನಿಮಗೆ ಫ್ರೀ ಆಗಿ ಸಿಗ್ತಾ ಇರುವಂತಹದ್ದು. ನಿಮ್ಮ ಪೆಟ್ರೋಲ್ ಕಾರ್ಡ್ ನ ಮೂಲಕ ನೀವು ಫ್ಯೂಯಲ್ ರಿಫಿಲ್ ಮಾಡಬಹುದು. ನಿಮ್ಮಲ್ಲಿ ಇರುವಂತಹ ರಿವಾರ್ಡ್ಸ್ ಪಾಯಿಂಟ್ ಅನ್ನ ಉಪಯೋಗ ಮಾಡಿಕೊಂಡು ಅಮೆಝಾನ್ ಗಿಫ್ಟ್ ವೌಚರ್ ಗಳನ್ನು, ಕೂಪನ್ ಗಳನ್ನು ಪರ್ಚೇಸ್ ಮಾಡಿ ಅದರಿಂದ ಏನಾದ್ರೂ ಫ್ರೀ ಆಗಿ ನೀವು ತೆಗೆದುಕೊಳ್ಳಬಹುದು. ಮೈಲ್ಸ್ ಟ್ರಾನ್ಸ್ಫರ್ ಕಾರ್ಡ್ ಗಳಿದ್ದಾವೆ ಅಂತ ಹೇಳಿದ್ರೆ ಅದನ್ನ ಉಪಯೋಗ ಮಾಡಿಕೊಂಡು ಎಕ್ಸ್ಟ್ರಾ ಏರ್ ಮೈಲ್ಸ್ ಪಡಿಬಹುದು. ಇಲ್ಲದಿದ್ರೆ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಫ್ರೀ ಆದಂತಹ ಫ್ಲೈಟ್ ಅನ್ನು ಕೂಡ ಬುಕ್ ಮಾಡಬಹುದು. ಕೆಲವು ಕ್ರೆಡಿಟ್ ಕಾರ್ಡ್ಗಳಿಗೆ ಫ್ರೀ ಆದಂತಹ ಲಾಂಜ್ ಆಕ್ಸೆಸ್ ಕೂಡ ಏರ್ಪೋರ್ಟ್ ನಲ್ಲಿ ಸಿಗುತ್ತೆ. ಇದನ್ನೂ ಕೂಡ ನೀವು ಉಪಯೋಗ ಮಾಡಿಕೊಳ್ಬಹುದು. ಮತ್ತೆ ನಿಮ್ಗೆಲ್ಲರಿಗೂ ಗೊತ್ತಿರುವುದೇ ರೀತಿಯಲ್ಲಿ ಕೆಲವೊಂದಿಷ್ಟು ಆನ್ಲೈನ್ ವೆಬ್ಸೈಟ್ಗಳಲ್ಲಿ ನಿಮಗೆ ಒಂದು ಸ್ಪೆಸಿಫಿಕ್ ಕ್ರೆಡಿಟ್ ಕಾರ್ಡ್ ಇದೆ ಅಂತ ಹೇಳಿದ್ರೆ 5%, 10% ಅಡಿಷನಲ್ ಡಿಸ್ಕೌಂಟ್ ಕೂಡ ಕೆಲವೊಂದ್ಸತಿ ಸಿಗುತ್ತೆ. ಇದನ್ನೂ ಕೂಡ ನೀವು ಉಪಯೋಗ ಮಾಡಿಕೊಳ್ಬಹುದು. ದೀಸ್ ಆರ್ ದ ರೈಟ್ ವೇಸ್ ಆಫ್ ಯೂಸಿಂಗ್ ಯುವರ್ ಕ್ರೆಡಿಟ್ ಕಾರ್ಡ್. ಬಟ್ ಒಂದು ವಿಚಾರ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು, ಆದಷ್ಟು 0 ಮೇಂಟೆನೆನ್ಸ್, 0 ಆನ್ಯುವಲ್ ಫೀಸ್, 0 ಲೈಫ್ ಟೈಮ್ ಕಾಸ್ಟ್ ಕ್ರೆಡಿಟ್ ಕಾರ್ಡ್ ಗಳನ್ನ ಪರ್ಚೇಸ್ ಮಾಡೋದನ್ನ ಅಭ್ಯಾಸ ಮಾಡಿಕೊಳ್ಳಿ. ಒಂದು ವೇಳೆ ಅದು ನಿಮಗೆ ಅವೈಲೇಬಲ್ ಇಲ್ಲ, ಒಂದಿಷ್ಟು ಮೇಂಟೆನೆನ್ಸ್ ಫೀಸ್ ಇದೆ, ಬಟ್ ದ ಮೇಂಟೆನೆನ್ಸ್ ಫೀಸ್ ಇಸ್ ವೇವ್ಡ್ ಆಫ್ ಇಫ್ ಯು ಬಿಲ್ ಅ ಸರ್ಟನ್ ಅಮೌಂಟ್ ಅಂತ ಹೇಳಿದ್ರೆ, ಇವತ್ತು ನನ್ನ ಬಳಿಯಲ್ಲಿರುವಂತಹ ಕ್ರೆಡಿಟ್ ಕಾರ್ಡ್ ಅದೇ ರೀತಿ, ಅದು 30,000 ನಾನು ಮಿನಿಮಮ್ ವರ್ಷಕ್ಕೆ ಬಿಲ್ಲಿಂಗ್ ಮಾಡಬೇಕು ಅಂಡ್ ಎವ್ರಿ ಇಯರ್ ಐ ಡೂ ದ್ಯಾಟ್. ಹಾಗಾಗಿ ನನಗೆ ಆ ಕಾರ್ಡ್ 0 ಕಾಸ್ಟ್ ನಲ್ಲಿಯೇ ಬರುತ್ತೆ. ಈ ರೀತಿಯ ಕ್ರೆಡಿಟ್ ಕಾರ್ಡ್ ಗಳನ್ನು ಕೂಡ ನೀವು ಉಪಯೋಗ ಮಾಡಬಹುದು. ನೆನಪಿರಲಿ ನಿಮಗೆ, ಕ್ರೆಡಿಟ್ ಕಾರ್ಡ್ ಅನ್ನುವಂತಹ ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್, ನೀವು ಅದನ್ನ ಹೇಗೆ ಬಳಕೆ ಮಾಡುತ್ತೀರಿ ಅನ್ನೋದರ ಮೇಲೆ ಇಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತಾ ಅಥವಾ ನಿಮ್ಮ ಮೇಲೆ ಡೆಟ್ರಿಮೆಂಟಲ್ ಇಫೆಕ್ಟ್ ಹೊಂದುತ್ತಾ ಅನ್ನೋದು ಡಿಸೈಡ್ ಆಗುವಂತಹದ್ದು. ಕ್ರೆಡಿಟ್ ಕಾರ್ಡ್ ಆಸ್ ಎನ್ ಇನ್ಸ್ಟ್ರೂಮೆಂಟ್ ಇಸ್ ಗುಡ್. ನೀವು ಅದನ್ನು ಹೇಗೆ ಉಪಯೋಗ ಮಾಡ್ತೀರಿ, ನಿಮ್ಮ ಫೈನಾನ್ಷಿಯಲ್ ಬಿಹೇವಿಯರ್ ಹೇಗಿದೆ, ನಿಮ್ಮಲ್ಲಿ ಅದನ್ನ ಸರಿಯಾಗಿ ಮೇಂಟೈನ್ ಮಾಡಿಕೊಂಡು ಹೋಗುವಂತಹ ಡಿಸಿಪ್ಲಿನ್ ಇದೆಯಾ ಅನ್ನೋದರ ಮೇಲೆ ಪ್ರತಿಯೊಂದು ಕೂಡ ನಿರ್ಧರಿತವಾಗಿರುತ್ತೆ. ಕ್ರೆಡಿಟ್ ಕಾರ್ಡ್ ಅನ್ನ ಬಳಕೆ ಮಾಡ್ತೀರಿ ಅಂತ ಹೇಳಿದ್ರೆ ದಾಟ್ ಅಗೇನ್ ಇಸ್ ಅ ಗುಡ್ ಥಿಂಗ್. ನಿಮ್ಮ ಕ್ರೆಡಿಟ್ ಸ್ಕೋರ್ ಹೆಚ್ಚಾಗುತ್ತೆ, ಕ್ರೆಡಿಟ್ ಏಜ್ ಹೆಚ್ಚಾಗುತ್ತೆ. ಇದು ಎರಡೂ ಕೂಡ ನಿಮಗೆ ಲೋನ್ಗಳನ್ನ ಕಮ್ಮಿ ಇಂಟ್ರೆಸ್ಟ್ ರೇಟ್ ನಲ್ಲಿ ಕೊಡೋದಕ್ಕೆ ಸಹಕಾರವಾಗುತ್ತೆ. ಹಾಗಾಗಿ ಕ್ರೆಡಿಟ್ ಕಾರ್ಡ್ ಇನ್ಹೆರೆಂಟ್ಲಿ ಇಸ್ ನಾಟ್ ಬ್ಯಾಡ್. ನೀವು ಅದನ್ನು ಹೇಗೆ ಉಪಯೋಗ ಮಾಡ್ತೀರಿ ಅನ್ನೋದರ ಮೇಲೆ ಅದರ ಗುಡ್ನೆಸ್ ಡಿಪೆಂಡ್ ಆಗಿರುತ್ತೆ. ಇದಿಷ್ಟು ಕ್ರೆಡಿಟ್ ಕಾರ್ಡ್ಗಳ ಬಗ್ಗೆ, ಅದನ್ನ ಸರಿಯಾಗಿ ಬಳಕೆ ಮಾಡೋದು ಹೇಗೆ ಅನ್ನೋದರ ಬಗ್ಗೆ, ಅದನ್ನ ತಪ್ಪಾಗಿ ಬಳಕೆ ಮಾಡಿದಾಗ ಆಗುವಂತಹ ತೊಂದರೆಗಳೇನು ಅನ್ನೋದ್ರ ಬಗ್ಗೆ ಇದ್ದಂತಹ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ನಾನು ಯೋಚನೆ ಮಾಡ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ನ ಮೂಲಕ ನಿಮ್ಗೆ ಏನು ಅನ್ನಿಸಿತು ಅನ್ನೋದನ್ನ ತಿಳಿಸಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಅನಾಮಿಕ.